ಈಗ ಬಿಜೆಪಿ ನೋಡಿದ್ರಲ್ಲ ಪಾರ್ಟಿ ಗೊಂದಲದ ಗೂಡು. ಬಿಜೆಪಿ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ, ಸದಾನಂದ ಗೌಡರು ಏನು ತಪ್ಪು ಮಾಡಿದ್ರು? ಈ ರಾಜ್ಯಕ್ಕೆ ಬಿಜೆಪಿ ಕಟ್ತವ್ರು, ಅಧ್ಯಕ್ಷರಾಗಿದ್ರು, ಕಟ್ಟಿದ್ರು. ಪ್ರತಾಪ್ ನಮ್ಮ ವಿರುದ್ಧ ಹೋರಾಟ ಮಾಡ್ದ, ನಾವು ಬೈದಿದ್ದೀವಿ ಮಾಡಿದ್ದೀವಿ, ಬಟ್ ಈಸ್ ಎ ಹೋರಾಟಗಾರ, ಅದರಲ್ಲಿ ತಪ್ಪಿಲ್ಲ. ಹಂಗೆ ಎಲ್ಲರನ್ನೂ ಕೂಡ ಈ ಡ್ರಾಪ್ ಮಾಡಿಬಿಟ್ಟು ಒಂದೇ ಸತಿ ಏನು ಒಬ್ಬ ನಾಯಕ ಆದವನ್ನ ಒಂದೇ ಸತಿ ಮಾಡೋಕ್ಕಾಗ್ತದ? 40 ವರ್ಷ, 45 ವರ್ಷ, 50 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅವರು. ಏಕಾಏಕಿ ಡ್ರಾಪ್ ಮಾಡಿಬಿಟ್ಟು ಐ ಡೋಂಟ್ ನೋ ದಿ ಸ್ಟ್ರಾಟಜಿ ಆಫ್ ಬಿಜೆಪಿ. ಸೊ ಅಂಥ ಒಂದು ವೀಕ್ ಸ್ಟ್ರಾಟಜಿ ಅವರು ಮಾಡಿದ್ದಾರೆ. ಗೊಂದಲದ ಗೂಡು. ನಾನು ಬೇರೆಯವ್ರ ಹೆಸರ ಹೇಳಕ್ಕೆ ಹೋಗಲ್ಲ. ನಾವು ಎಲ್ಲ ನಿಷ್ಠಾವಂತ ಹೊಸ ಮುಖಕ್ಕೆ ಮುಂದಕ್ಕೆ ನೆಕ್ಸ್ಟ್ 35-40 ಇಯರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಫೌಂಡೇಶನ್ ಆಗಿ ಉದ್ಭವ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಯುವಕರಿಗೆ, ಹೊಸ ಮುಖಕ್ಕೆ, ರಾಜಕೀಯದ ಒಂದು ದೊಡ್ಡ ಫೌಂಡೇಶನ್ ಇರುವಂಥ ಅಭ್ಯರ್ಥಿಗಳಿಗೆ ನಾವು ಕೊಟ್ಟಿದ್ದೇವೆ. ಗೊಂದಲದ ನಡುವೆನೂ ಕೂಡ ರಾಮನಗರದಿಂದನೇ ಚನ್ನಪಟ್ಟಣದಿಂದ ರೋಡ್ ಶೋ ಮಾಡಕ್ಕೆ ಮುಂದಾಗ್ತಾರೆ. ಮಾಡಿ ಅವ್ರು ತಪ್ಪಿಸಿ ಅವ್ರು ಯಾಕೆ ಮಾಡಿದ್ದಾರೆ? ವೈ ದೇ ಹ್ಯಾವ್ ಸೆಲೆಕ್ಟೆಡ್ ಚನ್ನಪಟ್ಟಣ ಅಂದರೆ ಅಲ್ಲಿ JDS BJP ಒಂದಾಗಿದೆ. ಅಲ್ಲಿ ವರ್ಕರ್ಸ್ ಒಂದಾಗ್ತಾ ಇಲ್ಲ. ಹೇಳಿ, ಅಲ್ಲಿ ವರ್ಕರ್ಸ್, ಅಲ್ಲಿ BJP ವರ್ಕರ್ಸು JDS ವರ್ಕರು ಬೆಳಗ್ಗೆ ಸಾಯಂಕಾಲ ಕಿತ್ತಾಟ ಮಾಡಿಕೊಂಡು ಲೋಕಲ್ ಬಾಡಿ ಅನ್ನೋ ಕೆಲಸ ಎಲ್ಲ ಇದೆ, ಒಂದಾಗ್ತಾ ಇಲ್ಲ. ಅದಕ್ಕೆ ಅಮಿತ್ ಶಾ ಅವರು ಅಲ್ಲಿಂದ ಪ್ರಯತ್ನ. ಈಗ ಅಲ್ಲಿ ಹೇಳಿದ್ದಾರೆ, ನೆಕ್ಸ್ಟ್ ಇನ್ನೊಬ್ರು ಲೋಕಲ್ ರೆಡಿ ಮಾಡಿದ್ದಾರೆ. ಅವನಿಗೆ ಪಾಪ ಅವ್ನು ಕನ್ಸು ಕಾಣ್ತಾ ಇಲ್ಲ. ಯಾರು? ಯೋಗೇಶ್. ಎಲ್ಲ ಇನ್ನು ಯೋಗೇಶ್ಗೆ ಅನುಭವ ಇಲ್ಲ. ಯೋಗೇಶ್ ಏನಾಗ್ತಾರೆ, ಅವ್ರ ಪಾರ್ಟಿ ಕಾರ್ಯಕರ್ತರು ಏನಾಗ್ತಾರೆ ಅಂತ ಇನ್ನು ಅನುಭವ ಇಲ್ಲ.